ಆಗಿದ್ದಾರೆ ಕೆಂಪನವರು. ಹಾಂ ಸರ್ಕಾರದ ಮೇಲೆ ಮತ್ತೆ 40% ಕಮಿಷನ್ ಆರೋಪ ಮಾಡಿದ್ದಾರೆ. ಅವರು ಏನ್ ಹೇಳ್ತಾರೆ ಈಗ ಅದ್ರ ಬಗ್ಗೆ ಯಾವ ಇಲಾಖೆ ಅನ್ನೋದು ನಿರ್ದಿಷ್ಟವಾಗಿ ಅವ್ರು ಹೇಳಿಲ್ಲ. ಸರ್? ಲಾಸ್ಟ್ ಟೈಮ್ ಬಿಜೆಪಿ ಗೌರ್ಮೆಂಟ್ ವಿರುದ್ಧನೂ ಆರೋಪ ಮಾಡಿದ್ರು. ಇಲ್ಲ, ಈಗಾದರೂ ಹೇಳಲಿಲ್ಲ ಅವರಿಗೆ. ಈಗ ಯಾವ ಇಲಾಖೆ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ನಾವು ಉತ್ತರ ಕೊಡ್ತೀವಿ. ಸುಮ್ಮನೆ ಈಗ ಜನರಲ್ ಆಗಿ ಹೇಳಿದ್ರೆ ಅದಕ್ಕೆ ಹೆಂಗೆ ಉತ್ತರ ಕೊಡೋದು? ಸರಿ, ಈಗ ಮತ್ತೆ ನೀವು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟ ಒಂದ್ ಸೈಡ್ ಮಾಡ್ತಿದ್ರೆ, ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಅವರು ಟ್ಯಾಕ್ಸಿಗೆ ಧರ್ಮದ ಲೇಪನ ಕಟ್ತಾ ಇದ್ದಾರೆ. ಹಿಂದೂಗಳ ಟ್ಯಾಕ್ಸ್ ಹಿಂದೂಗಳಿಗೆ ಬಳಕೆ ಆಗುತ್ತಾ, ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆ ಎತ್ತಿದ್ದಾರೆ. ಈಗ ಇಂಥ ಪ್ರಜಾಪ್ರಭುತ್ವ ದೇಶದೊಳಗೆ ಅಂಥ ಹೇಳಿಕೆ ಕೊಡ್ತಕ್ಕಂಥವ್ರು ನಿರ್ಲಜ್ಜಿದ್ರೆ ಕಷ್ಟ. ಹರೀಶ್ ಪೂಂಜಾ ಅವ್ರ ಹೇಳಿಕೆ ಅದು ಸರಿಯಲ್ಲ. ಯಾಕಂದರೆ ಹಿಂದೂಗಳೊಳಗೂ ಹಿಂದೂಗಳ ಒಳಜಾತಿನೂ ಸಾಕಷ್ಟು ಇದ್ದಾವೆ. ಆದರೆ ಹಿಂದೂಗಳು ಬ್ರಾಹ್ಮಣರು, ಮುಸಲ್ಮಾನರು, ಲಿಂಗಾಯತರು ಅನ್ಕೊಂತೇನೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕಾಗತ್ತೆ. ಭಾಳ ದುರ್ದೈವದ ಸಂಖ್ಯೆ ಅಂತಾವೆಲ್ಲ ಹೇಳೋದು. ಟ್ಯಾಕ್ಸ್ ಎಲ್ಲರೂ ಕೊಡ್ತೀವಿ ಈ ದೇಶದ ನಾಗರಿಕರು ಯಾರು ಇರ್ತೀವಿ ಅವರೆಲ್ಲ ಟ್ಯಾಕ್ಸ್ ಕೊಡ್ತೀವಿ.